ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾವು ಇಂದು ಮರವಂತೆ ಬೀಚಿಗೆ ಹೋಗ್ತಿದ್ದೇವೆ. ಮರವಂತೆ ಬೀಚಿಗೆ ಅಂತಲ್ಲ, ಕಿರಿಮಂಜೇಶ್ವರದಲ್ಲಿ ಒಂದು ನಮ್ಮ ಸಂಬಂಧಿಕರ ಮನೆಯಲ್ಲಿ ಒಂದು ಪೂಜೆ ಇದೆ. ಆ ಪೂಜೆಗೆ ಹೋಗ್ತಿದ್ದೇವೆ. ಹಾಗೆ ಮರವಂತೆ ಬೀಚ್, ಸಂಜೆ ಸಮಯ ಮರವಂತೆ ಬೀಚನ್ನು ಒಮ್ಮೆ ನಿಮಗೆ ದರ್ಶನ ಮಾಡಿಸುವ ಹಾಗೆ ನಾವು ಹೊರಟಿದ್ದೇವೆ. ಬನ್ನಿ ಹೋಗೋಣ ಮರವಂತೆ ಬೀಚಿಗೆ. ಬಹಳ ಸುಂದರವಾದಂಥ ಬೀಚ್, ನೋಡೋಣ. ಹೈವೇ, ಭಯಂಕರ ಹೈವೇ ನೋಡಿ. ಇದು ಮಂಗಳೂರು ಟು ಮುಂಬೈ ಹೈವೇ. ಇದು ಮುಂಬೈಗೆ ಹೋಗುವಂಥ ದಾರಿ. ಬನ್ನಿ ಮರವಂತೆ ಬೀಚಿಗೆ ಹೋಗೋಣ. ಈ ವಿಡಿಯೋಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ ಹೋಗೋಣ. ಆತ್ಮೀಯ ವೀಕ್ಷಕರೇ, ಬನ್ನಿ ಹೋಗೋಣ ಮರವಂತೆ ಬೀಚಿಗೆ. ಹಿಂದ್ಗಡೆ ಇದೆ ಬೀಚ್, ಬನ್ನಿ ಹೋಗೋಣ. ನನ್ನ ಮಗಳು ಬಂದೆ ನೋಡಿ, ಹೋಗೋಣ ಬೀಚ್. ಬಾಬಾ ದೊಡ್ಡ ಹೊಂಡ ವೀಕ್ಷಕರು ನೋಡಿ, ದೊಡ್ಡ ಹೊಂಡ. ಕಲ್ಲು ಹಾಕಿಟ್ಟಿದ್ದಾರೆ. ಕಲ್ಲು ಕಡಲು ಕೊರತೆ ಆಗುತ್ತಲ್ಲ, ಅದಕ್ಕಾಗಿ ಕಲ್ಲು ತಂದು ಇಲ್ಲಿ ಹಾಕಿಟ್ಟಿದ್ದಾರೆ. ಇಲ್ಲಿ ಮಾತ್ರ ಅಲ್ಲ ನೋಡಿ, ಅಲ್ಲೆಲ್ಲ ಕಲ್ಲಿದೆ ನೋಡಿ, ಒಲ್ಲು ಕಲ್ಲಿದೆ ನೋಡಿ. ಇದು ಹೈವೇ ನೋಡಿ, ಹೈವೇ, ನಾನು ಹೇಳಿದ ಹೈವೇ. ನಾವು ಬಂದಲ್ಲಿ ನೋಡಿ, ನಮ್ಮ ಕಾರಲ್ಲಿ ಇಟ್ಟಿದ್ದೇವೆ ನೋಡಿ, ಹೈವೇ. ವಿಶಾಲವಾದ ಸ್ಥಳ ಇದೆ. ಬಾ ನೋಡಿ, ಇದರ ಮೇಲೆ ನಾವು ಈಗ ಹೋಗ್ಬೇಕಿದ್ರ ಮೇಲಿಂದ. ಮಗಳು ನೋಡಿ ಪಟ ತೆಗೆದಲ್ಲಿ ಬಿಸಿ ಆಗಿದೆ. ಅರೆ ಪಟ ತೆಗೆದು ಬಾ ಹೇಗಿರುತ್ತೆ. ಹೊಂಡ ಉಂಟು, ನೋಡ್ಕೊಂಡು ಬರಬೇಕು ನೋಡಿ ಸುತ್ತಲೂ. ಬಾಬಾ ಆಗ್ತಾಯಿಲ್ಲ ಬರ್ಲಿಕ್ಕೆ. ಹೊಂಡ ವೀಕ್ಷಕರೇ, ಆತ್ಮೀಯ ವೀಕ್ಷಕರೇ, ಹೊಂಡ ಇದೆ, ಸಿಕ್ಕಾಪಟ್ಟೆ ಹೊಂಡ. ಕಾಲಾಗಿದ್ರೆ ಕಾಳಿಗೆ. ವಯಸ್ಸಾದವರು, ಮಕ್ಕಳು ಬಹಳ ಜಾಗ್ರತೆ ವಹಿಸಬೇಕು. ಯಾರೇ ಆದರೂ ಜಾಗ್ರತೆ ವಹಿಸಬೇಕು. ವಯಸ್ಸಾದವರು, ಮಕ್ಕಳು ಮಾತಲ್ಲ, ಹೇಳ್ತಾರೆ ಅಡಿ ತಪ್ಪಿದ್ರೆ ಆನೆ ಬೀಳ್ತದೆ ಅಂತೇಳಿ. ಹಾಗೆ ಸರಿಯಾಗಿ ನೋಡಿದ್ರೆ ಯಾರು ಬೇಕಾದ್ರೂ ಬೀಳ್ತಾರೆ. ಬಾ 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 ಇಲ್ಲಿಗೆ ದೊಡ್ಡ ಹೊಂಡ ಉಂಟು, ನೋಡ್ಕೋ. ಇವಳ ಅವಸ್ಥೆ ನೋಡಿ ವೀಕ್ಷಕ, ನೋಡಿ ಚಪ್ಪಲಿ ಕೈಲಿ ಹಿಡ್ಕೊಂಡು ಬರ್ತೀರ. ಚಪ್ಪಲಿ ಹಿಡ್ಕೊಂಡು ಕೈಲಿ ಹಿಡ್ಕೊಂಡು. ಒಳ್ಳೆ ದಾರಿ ಇದೆ ನೋಡಿ. ಸಮುದ್ರ ಬರ್ತದೆ. ಬಾಬಾ ಕಲ್ಲಿದೆ ನೋಡಿ, ಅಲ್ಲಿ ಕಲ್ಲು ನೋಡಿ, ಕಲ್ಲು ಫುಲ್ ಕಲ್ಲೇ. ಪ್ರವಾಸಿಗರು ಬಹಳಷ್ಟು ಜನ ಬಂದಿದ್ದಾರೆ. ಅವರದ್ದೆಲ್ಲ ಫೋಟೋ ಸೆಷನ್ ಆಗ್ತಾಯಿದೆ. ಆನಂತರ ನಾವು ಮುಂದೆ ಹೋಗಿ ನಿಮಗೆ ಸ್ವಲ್ಪ ಕಡಲನ್ನು ತೋರಿಸ್ತೇವೆ, ಸಮುದ್ರವನ್ನು ತೋರಿಸ್ತೇವೆ. ನೋಡಿ ಸಮುದ್ರ ಬಂತು.
ಬರ್ತದೆ ಅಂತ ಕಲ್ಲುಗಳನ್ನು ತುಂಬ ದೂರದವರೆಗೆ, ಸಮುದ್ರದಲ್ಲಿ ತುಂಬ ದೂರದವರೆಗೆ ಇರಿಸಿದ್ದಾರೆ. ನೋಡೋಣ ಎಷ್ಟು ದೂರದವರೆಗೆ ದಾರಿ ಮಾಡಿದರೆ ಅಷ್ಟು ದೂರ ನಿಮಗೆ ತೋರಿಸ್ತೇವೆ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಹೋಗೋಣ ಬನ್ನಿ. ಮಗಳು ಕಷ್ಟಪಟ್ಕೊಂಡು ಹತ್ಕೊಂಡು ಬರ್ತಿದ್ದಾಳೆ ನೋಡಿ ನೋಡಿ, ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು. ಎಂತದ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡು? ಸಮುದ್ರ ಹೋಗ್ತದ ಅದು? ಹೌದಾ? ಸಮಿತದ ಚಪ್ಪಲಿ ಸಮಿತದ? ಬಾ ಹೋಗೋ ಮುಂದೆ. ಹಾಂ ರೆಡಿ, ಕೂತ್ಕೋ. ಅಲ್ಲೇ ಇದ್ರು ಅವರು. ಅಲ್ಲಿ ಯಾರು ಕೂತ್ಕೊಳ್ಳಿಲ್ಲ, ಅದರಲ್ಲಿ ಸುಮ್ಮನೆ ಹಚ್ಚಿದ ಮೇಲೆ ನಾವೊಂದು ವಿಡಿಯೋ ಮಾಡುವ ಅಲ್ಲಿ ಮುಂದೆ ಸಹಿತ. ಹೌದಾ? ಅಲ್ಲಿ ಅಲ್ಲ ಚಂದ ಉಂಟು, ತಿರುಗ್ತದೆ ನಮ್ಮ ಮೇಲೆ ಹೋಗಿ ಎಲ್ಲ ಮುಸ್ಲಿ. ಆತ್ಮೀಯ ವೀಕ್ಷಕರ ನೋಡಿ, ಇಲ್ಲಿ ಒಂದು ಆಟ ಇದೆ, ಗೇಮ್ ಇದೆ ಮಕ್ಕಳದ್ದು. ನೋಡುವ ಏನು ಅಂತ ನೋಡ್ಬೇಕಂದ್ರೆ ನಾವು ಓದೋದಿಲ್ಲ, ನೋಡೋಣ, ತೋರಿಸ್ತೇನೆ ಯಾವ ಥರ ಇದೆ ನೋಡಿ, ತೋರಿಸ್ತೇನೆ. ನಾವು ಸ್ವಲ್ಪ ಮುಂದೆ ಹೋಗ್ಲಿಕ್ಕಿದೆ, ಮುಂದೆ ಬೈಂದೂರಿಗೆ ಹೋಗೋ ದಾರಿ ಇದು. ಬೈಂದೂರು ಮುಂಬೈ ತನಕ ಈಗ ಹೋಗ್ತದೆ. ಈಗ ಮುಂದೆ ಹೈವೇ ಇದು ಮಂಗಳೂರಿಂದ ಬಂದಂಥ ಹೈವೇ. ಮಂಗಳೂರು, ಉಡುಪಿ, ಅದೇ ಬ್ರಹ್ಮಾವರ, ಕುಂದಾಪುರ ದಾಟಿ ತ್ರಾಸಿಯಿಂದ ನಂತರ ಸಿಗುವಂಥ ಊರೇ ಮರವಂತೆ. ಈಗ ಸ್ವಲ್ಪ ನೋಡಿದ್ವಿ, ಇನ್ನು ಸ್ವಲ್ಪ ಮುಂದೆ ಹೋದಕ್ಕಲೆ ಮರವಂತೆಯಲ್ಲಿ ಕಲ್ಲು ಹಾಕಿ ಸ್ವಲ್ಪ ದೂರದವರೆಗೆ ಸಮುದ್ರದಲ್ಲಿ ಮಧ್ಯದಲ್ಲಿ ಹೀಗೆ ಇಟ್ಟಿದ್ದಾರೆ. ಅಂದರೆ ಕಡಲ್ ಕೊರೆತ ಬರೋದಕ್ಕೆ ಇಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಕಡಲ್ ಕೊರೆತ ಬರೋದನ್ನು ತಡೆಯುವುದಕ್ಕಾಗಿ ಈ ಕಲ್ಲುಗಳನ್ನ ಇಟ್ಟಿದ್ದಾರೆ. ಅದರ ನಂತರ ಜಾಸ್ತಿ ಕಡಲ್ ಕೊರೆತ ಇಲ್ಲಿ ಬರಲಿಲ್ಲ. ಇಲ್ಲದ್ರೆ ಜಾಸ್ತಿ ಕಡಲ್ ಕೊರೆತ ಬರ್ತಿತ್ತು, ಹಾಕಿದ ಈ ರಸ್ತೆ ತನಕ ನೀರು ಬರ್ತಿತ್ತು, ಸಮುದ್ರದ ನೀರು. ಈಗ ಕಡಿಮೆ ಆಗಿದೆ, ಆ ಕಲ್ಲೆಲ್ಲ ಹಾಕಿ ಸೆಟ್ ಮಾಡಿದ. ಈಗ ಮುಂದೆ ಏನಿದೆ ಅಂತ ಅದನ್ನು ತೋರಿಸ್ತೇವೆ. ನಾವು ಕೂಡ ಹೋಗ್ತೇವೆ, ಸಮುದ್ರದ ಸ್ವಲ್ಪ ದೂರದವರೆಗೆ ಹೋಗ್ಲಿಕ್ಕಿದೆ. ನೋಡೋಣ ಏನಿದೆ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಕಡಲು ಈಚೆಗೆ ಹೋಗೋ ದಾರಿಯಲ್ಲುಂಟು, ಎಲ್ಲ ದಾರಿ ಇರಬೇಕು. ದಾರಿ ಮಾಡಿರಲ್ಲ, ಇಲ್ಲೇ ಹೋಗ್ಬೋದಾ? ಇಲ್ಲ ಹೋಗ್ಲಕ್ಕಲ್ಲ. ಎಲ್ಲರಿಗೆ ಹೋಗಿ ಬರುವ ಇಳ್ಕೊಂಡು. ಆತ್ಮೀಯ ವೀಕ್ಷಕರೇ, ನಾನು ಅದು ಏನೋ ಒಂದು ಸಮುದ್ರದ ಹೀಗೆ ಮಾಡಿ, ಅಂದರೆ ಈ ಕಲ್ಲಲ್ಲಿ ಕಟ್ಟಿದ್ದಾರೆ ಅಂತ, ಇಷ್ಟು ಜಾಗ ಇಷ್ಟು ತುಂಬ ದೂರದವರೆಗೆ ಕಟ್ಟಿದ್ದಾರೆ ಅಂತ ಹೇಳಿದೆ. ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ನೋಡಿ ಈ ಥರ ಇದೆ ಅಲ್ಲಿ, ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಹೀಗೆ ಹೋಗಿ ಹೀಗೆ ಹೋಗಿದೆ, ನಮಗೆಲ್ಲರಿಗೂ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದ ನಾವು ಇಲ್ಲಿಂದಲೇ ನಿಮ್ಗೆ ತೋರಿಸ್ತಿದ್ದೇವೆ. ನೋಡಿ ನೋಡಿ ಇದೆಲ್ಲ ಕಲ್ಲುಗಳು, ನೋಡಿ ಯಾವ ಥರ ಕಲ್ಲುಗಳು, ನೋಡಿ ಯಾವ ಥರ ಮಾಡಿದೆ ನೋಡಿ. ಸಿಮೆಂಟಿನ ಇದು ಕಲ್ಲಲ್ಲ, ಇದು ಮಾಡಿದಂಥ ರೆಡಿಮೇಡ್ ಕಲ್ಲುಗಳು ಇದೆಲ್ಲ ನೋಡಿ. ಕಡಲ್ ಕೊರೆತ ತಡೆಯೋದಕ್ಕಾಗಿ ಮಾಡಿದಂಥ ಒಂದು ನಿಜವಾಗಿ ನೋಡಿ. ಕಡಲ್ ಹೀಗೆ ಅಲ್ಲಿಂದ ಬರುವಾಗ ಅದರ ಫೋರ್ಸನ್ನು ತಡೆದು ನಿಲ್ಲಿಸಲಿಕ್ಕಾಗಿ ಈ ಥರದ್ದು ಮಾಡಿಟ್ಟಾರೆ ನೋಡಿ. ನಾವಿದ್ದೇವೆ ಮರವಂತೆ ಕಡಲ ಕಿನಾರೆಯಲ್ಲಿ ನೋಡಿ. ಭಾಳಷ್ಟು ದೂರದವರೆಗಿದೆ ಅಲ್ಲಿದೆ, ಹಾಗೆ ಅಷ್ಟು ದೂರ ಅಲ್ಲೆಲ್ಲ ಇದೆ, ದೂರದವರೆಗಿದೆ.
ನೋಡಿ. ನೋಡಿ ನಾವು ಇದೇ ದಾರಿಲಿ ಬಂದು ನೋಡಿ, ಈ ದಾರಿಲಿ ಬಂದೇವೆ. ಮತ್ತು ಬಹಳ ಕಡಿಮೆ ಇದ್ದಾರೆ ಎಲ್ಲ ಜನರು. ಎಷ್ಟು ಜನ ಬರ್ತಾ ಇಲ್ಲ, ಇಲ್ಲಿಗೆ ಯಾರು ಬರ್ತಾ ಇಲ್ಲ. ಇದು ಪ್ರವಾಸಿ ತಾಣವಾಗಿ ಏನು ಉಳಿದಿಲ್ಲ ಅಂತ ಕಾಣುತ್ತೆ. ಯಾಕಂದರೆ ಇದನ್ನು ಹೀಗೆ ಇದೆ. ಇದು ಮಗಳಲ್ಲಿ ಕೂತಾಳೆ ನೋಡಿ, ಅವಳಿಗೆ ಸಾಕಾಗೋಯ್ತು ತಿರುಗಿ. ಬನ್ನಿ ವೀಕ್ಷಕರೇ, ನಾವು ಹೋಗೋಣ. ಮತ್ತೊಂದು ಕಡಲ ಕಿನಾರೆ ಇದೆ, ಅದು ಕಿರಿಮಂಜೇಶ್ವರ ಸಮೀಪ. ಅದು ಸಣ್ಣ ಕಡಲ ಕಿನಾರೆ, ಅದನ್ನು ಕೂಡ ತೋರಿಸ್ತೇನೆ ನಿಮಗೆ ಈ ವಿಡಿಯೋದೊಂದಿಗೆ. ಕಿರಿಮಂಜೇಶ್ವರದಲ್ಲಿ ಒಂದು ಪೂಜೆ ಇದೆ, ಆ ಪೂಜೆಗಾಗಿ ನಾವು ಹೊರಟಿದ್ದು. ಹಾಗೆ ಒಂದು ಕಡಲ ಕಿನಾರೆಯನ್ನು ನೋಡ್ಕೊಂಡು ಹೋಗೋಣ. ಈಗ ಅಲ್ಲಿಗೆ ಕಿರಿಮಂಜೇಶ್ವರಕ್ಕೆ ಹೋಗೋಣ.